ಹಬ್ಬದ ದಿವಸವೇ ಸೂಪರ್ ಆಗಿ ರೆಡಿಯಾಗಿ ನೋಡಿ ರಾಮನವಮಿ ಹಬ್ಬ ಇವತ್ತು. ಸೊ ತುಂಬಾ ಚೆನ್ನಾಗಿ ಕಾವ್ಯ ಅವರು ರೆಡಿಯಾಗಿ ಜನರಿಗೆ ಪಾನಕ ಕೋಸಂಬರಿ ಮಜ್ಜಿಗೆಯನ್ನ ಸಹ ವಿತರಣೆ ಮಾಡಿದ್ದಾರೆ. ಸೊ ಒಂದು ಈವೆಂಟ್ ಗೆ ಹೋಗಿರ್ತಾರೆ, ಒಂದು ಕಂಪ್ನಿಗೆ ಹೋಗಿರ್ತಾರೆ ಬೆಂಗಳೂರಿನ ಬಸವನಗುಡಿಯಲ್ಲಿ. ಸೊ ಅಲ್ಲಿ ಕಾವ್ಯ ಅವರು ಎಷ್ಟು ಸೂಪರ್ ಆಗಿರುವಂತಹ ಸೀರಿಯಲ್ ಮಿಂಚಿದ್ದಾರೆ ಅಂದ್ರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯ್ತು. ತುಂಬಾನೇ ಜನರಿಗೂ ಕೂಡ ಇಷ್ಟ ಕಾವ್ಯ ಮತ್ತೆ ಗಿಲ್ಲಿ ಈ ಒಂದು ಜೋಡಿ ಒಂದಾಗ್ಬೇಕು ಅಂತ ಇದೆಷ್ಟು ಕಮೆಂಟ್ಸ್ಗಳು, ಸುಮಾರು ಕಮೆಂಟ್ಸ್ಗಳು ಬರ್ತಾನೆ ಇರ್ತವೆ. ಮತ್ತೆ ಕಾವ್ಯ ಅವರು ಅದ್ಭುತವಾಗಿ ಸಿನಿಮಾ ಅವಕಾಶವನ್ನು ಸಹ ಪಡ್ಕೊಳ್ತಾ ಇದ್ದಾರೆ, ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಕಾವ್ಯ ಅವರ ಒಂದು ನೇಚರ್ ಆಗಿರ್ಬೋದು, ಅವ್ರು ನಡ್ಕೊಳ್ಳುವಂತ ರೀತಿ, ಡೌನ್ ಟು ಅರ್ತ್ ಪರ್ಸನ್ ಅವರು. ಸೊ ಹೀಗಾಗಿ ಎಲ್ರಿಗೂ ಕೂಡ ಒಂದು ಇಷ್ಟ ಕಾವ್ಯ ಅವರು ಅಂದ್ರೆ. ಕಾವ್ಯ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಅಂತ ಕೂಡ ಜನರು ಬಯಸ್ತಾರೆ. ಮೊನ್ನೆ ಕಾವ್ಯ ಮತ್ತೆ ಗಿಲ್ಲಿ ಒಟ್ಟಿಗೆ ಈವೆಂಟ್ ಅಲ್ಲಿ ಭಾಗಿಯಾಗ್ತಾರೆ, ಅದು ಕೂಡ ಬಹಳಷ್ಟು ವೈರಲ್ ಆಯ್ತು. ಉತ್ತರ ಕನ್ನಡ ಭಾಗಕ್ಕೆ ಹೋಗಿ ಬರ್ತಾರೆ, ಫಂಕ್ಷನ್ ನಲ್ಲಿ ಭಾಗಿಯಾಗ್ತಾರೆ. ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ನೋಡಿ ಅಲ್ಲಿ ಅಣ್ಣ ಅತ್ತಿಗೆ ಅಂತ ಸಹ ಕರೀತಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಜೋಡಿ ವೈರಲ್ ಆಗಿದೆ. ಹಬ್ಬದ ಪ್ರಯುಕ್ತ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಈವೆಂಟ್ ಗೆ ಹೋಗಿರ್ತಾರೆ. ಸೊ ಅಲ್ಲಿ ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ಸಹ ಬಂದಂತ ಜನರಿಗೆ ಕೊಡ್ತಾರೆ. ಮತ್ತೆ ಅಲ್ಲಿ ಜನರು ಕೂಡ ಕಾವ್ಯ ಅವರನ್ನ ನೋಡಿ ಖುಷಿ ಪಟ್ಟು ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾವ್ಯ ಅವರನ್ನ ಗುರ್ತಿಡಿತಾರೆ, ಹೌದು ಜನರಿಗೆ ಫೇವರೇಟ್ ಆಗಿದ್ದಾರೆ. ಬಹಳಷ್ಟು ಜನರಿಗೂ ಕೂಡ ಕಾವ್ಯ ಅವರು ಒಂದು ಇಷ್ಟ. ಜನರು ಎಲ್ಲೇ ಹೋದ್ರು ಇವರನ್ನ ಗುರುತಿಡಿದು ಮಾತನಾಡಿಸಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಕಾವ್ಯ ಅವರು ಅಷ್ಟೇ ಚೆನ್ನಾಗಿ ಎಲ್ಲರೊಟ್ಟಿಗೂ ಪೊಲೈಟ್ ಆಗಿ ಮಾತನಾಡ್ತಾರೆ.